ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಸಂಘಟನೆ ವತಿಯಿಂದ ರಾಷ್ಟ್ರಪತಿಗಳಿಗೆ ಮನವಿ. ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ದಾಂಡೇಲಿಯ ಹಜರತ್ ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ ತಹಸೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮೂಲಕ ರಾಷ್ಟ್ರಪತಿಗೆ ಬರೆದ ಮನವಿಯನ್ನು ಸೋಮವಾರ ಸಲ್ಲಿಸಲಾಯಿತು. ಕಳೆದ ಡಿಸೆಂಬರ್ 18ರಂದು ಲೋಕಸಭೆಯ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದು, ಭಾರತೀಯ ಸಂವಿಧಾನದ ರಚನೆಕಾರ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅಂತ ಅವರ ಹೆಸರನ್ನು ಜಪಿಸುವುದೇ ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಅವರ ಹೆಸರನ್ನು ಹೇಳುವುದಕ್ಕಿಂತ ನಾವು ದೇವರ ಹೆಸರನ್ನು ಹೇಳಿದರೆ 7 ಜೀವಿತಾವಧಿ ನಂತರವೂ ಸ್ವರ್ಗವನ್ನು ಪಡೆಯುತ್ತೇವೆ ಎಂದು ನೀಡಿರುವ ಹೇಳಿಕೆಯು ಅಂಬೇಡ್ಕರ್ ಮಾಡಿದ ಅವಮಾನವಾಗಿದೆ, ಅಕ್ಷಮ್ಯ ಅಪರಾಧಕ್ಕೆ ಸಮಾನವಾಗಿದೆ. ಆದುದರಿಂದ ಅಮಿತ್ ಶಾ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರನ್ನು ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ವಜಾಗೊಳಿಸಬೇಕು. ಇಲ್ಲದೆ ಹೋದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಸಂಘಟನೆಯ ಅಧ್ಯಕ್ಷರಾದ ಸಲೀಂ ಮೊಕಾಸಿ, ಉಪಾಧ್ಯಕ್ಷರಾದ ವಸೀಂ ಶೇಖ್, ಸದಸ್ಯರುಗಳಾದ ಸಾದಿಕ್ ಮೊಕಾಸಿ, ಮೋಹಿನ್ ಮುಲ್ಲಾ ಹಾಗೂ ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇನೆ ಹಾಗೂ ಆದಿ ಜಾಂಬುವಂತ ಸಂಘಟನೆ ಸಂಸ್ಥಾಪಕ ರಾಜ್ಯ ಉಪಾಧ್ಯಕ್ಷರು ಚಂದ್ರಕಾಂತ್ ನೆಡಿಗೇರ್, ನಿತ್ಯ ಕಾಂಬ್ಳೆ, ದತ್ತು ಮಳಿಗೆ, ಬಸವರಾಜ್ ಹರಿಜನ್, ಮಾದೇವ್ ಕಾಂಬ್ಳೆ ಇನ್ನಿತರು ಉಪಸ್ಥಿತರಿದ್ದರು. ಟಿಪ್ಪು ಸುಲ್ತಾನ್ ಕಮಿಟಿ ವತಿಯಿಂದ ಇದು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡುವ ಹಾಗೂ ಸದನದಲ್ಲಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಏನು ಕೆಟ್ಟದಾಗಿ ಮಾತನಾಡ್ತಿದ್ದಾರೆ. ಅಂಬೇಡ್ಕರ್ ಅವರ ಭಜನೆ ಮಾಡಿಬಿಟ್ಟು ದೇವರ ಭಜನೆ ಮಾಡಿದರೆ 7 ಕೋಟೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸದನದಲ್ಲಿ. ಅದನ್ನು ತೀವ್ರವಾಗಿ ದಾಂಡೇಲಿಯ ಟಿಪ್ಪು ಸುಲ್ತಾನ್ ಕಮಿಟಿ ಅವರು ವಿರೋಧಿಸಿದ್ದ ಮಾನ್ಯ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಮಾಡುತ್ತಿದ್ದಾರೆ. ಈ ಮನವಿಯಲ್ಲಿ ನಾನು ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇನೆ ಹಾಗೂ ಆದಿಜಾಂಬ ಸಂಘಟನೆಯ ಸಂಸ್ಥಾಪಕರಾದ ಉಪಾಧ್ಯಕ್ಷರಾಗಿ ಟಿಪ್ಪು ಸುಲ್ತಾನ್ ಕಮಿಟಿ ಅವರಿಗೆ ಬೆಂಬಲಿಸ್ತಾ ಇದ್ದೀನಿ. ಹಾಗೂ ಅಮಿತ್ ಶಾ ಅವರು ಈ ಮಾತನಾಡಿದ್ದಾರೆ, ಅದು ತೀವ್ರವಾಗಿ ನಾವು ಖಂಡಿಸ್ತಾ ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ಟಿಪ್ಪು ಸುಲ್ತಾನ್ ಅಧ್ಯಕ್ಷರವರು ಮನವಿ ಪತ್ರವನ್ನು ನೀಡಬೇಕೆಂದು ಕೇಸಿ ಎಲ್ಲರ ಮೂಲಕ ಅಂತ ವಿನಂತಿಸ್ತೇವೆ. ಸ್ವಲ್ಪ ಡೌನ್ ಮಾಡಿ, ನಿಮ್ಮದು ಡೌನ್ ಮಾಡಿ, ನಿಮ್ಮದೇನು ನಾನು ಮೇಲೆ ಇರ್ತೀರಿ. ಇಷ್ಟು ಬಿಲ್ಲಲ್ಲ